ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿ ಗೋರಕ್ಷಣೆಯನ್ನ ಮಾಡಲು ಹೊರಟಂತಹವರಿಗೆ ಬಹಳ ಹಿಗ್ಗಾಮುಗ್ಗವಾಗಿ ಥಳಿಸಲಾಗಿದೆ ಎಂಬ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಗೋರಕ್ಷಣೆ ಮಾಡಲು ಹೊರಟವರಿಗೆ ಹಿಗ್ಗಾಮುಗ್ಗ ಥಳಿಸಿದಂತಹ ಮುಸ್ಲಿಂ ಯುವಕರು ಮುಸ್ಲಿಂ ಗೂಂಡಾಗಳಿಂದ ಗಿಡಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ ಹಿಂದೂ ಹೋರಾಟಗಾರರನ್ನ, ಗೋರಕ್ಷಣಾಕಾರರನ್ನ. ಇದರ ಬಗ್ಗೆ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯ ಬಗ್ಗೆ ಗೋ ಹತ್ಯೆ ಮಾಡುವವರಿಗೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಮೋದ್ ಮುತಾಲಿಕ್. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಇಂಗಳ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗೋವುಗಳನ್ನ ರಕ್ಷಣೆ ಮಾಡಲು ಹೊರಟಂತಹ ಸಂದರ್ಭದಲ್ಲಿ ಗೋರಕ್ಷಕರನ್ನೇ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಗಿಡಗಳಿಗೆ ಕಟ್ಟಿ ಮುಸ್ಲಿಂ ಗೂಂಡಾಗಳು ಬಹಳ ಥಳಿಸಿದ್ದಾರೆ, ಹೊಡೆದಿದ್ದಾರೆ ಎಂಬ ಆರೋಪ ಇದೀಗ ಪ್ರಕರಣ ದಾಖಲಾಗಿದೆ. ಶ್ರೀರಾಮ್ ಸೇನೆ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ್ ಸೇನೆಯ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೋಹತ್ಯೆ ಮಾಡುವವರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಇಂಗಳ ಗ್ರಾಮದಲ್ಲಿ ಒಂದು ಘಟನೆ ದಾಖಲಾಗಿದೆ. ಇದಕ್ಕೆ ಪ್ರತಿಭಟನೆ ಕರೆಯನ್ನ ನೀಡಿದ್ದಾರೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್. ಮುಸ್ಲಿಂ ಗೂಂಡಾಗಳು ಗಿಡಕ್ಕೆ ಮರಕ್ಕೆ ಕಟ್ಟಿ ಹೊಡೆದಿದ್ದಾರಂತೆ ಗೋರಕ್ಷಕರನ್ನ. ಇಂಗಳ ಗ್ರಾಮದಲ್ಲಿ ಏನು ಒಂದು ಗೋವುಗಳ ಸಾಗಾಟನೆ ಆಗುತ್ತೆ, ಬ್ಯಾನ್ ಆಗಿದೆ ರಾಷ್ಟ್ರಾದ್ಯಂತ, ಕರ್ನಾಟಕದಾದ್ಯಂತ ಗೋಮಾಂಸವನ್ನ ಬಳಸಬಾರದು, ಗೋಹತ್ಯೆಯನ್ನ ನಿಷೇಧ ಮಾಡಿದಂತ ಹಿನ್ನೆಲೆಯಲ್ಲಿ ಕಳ್ಳ ಮಾರ್ಗದಲ್ಲಿ ಕಳ್ಳತನದಿಂದ ಗೋವುಗಳನ್ನ ಸಾಗಾಟನೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾದಂತಹ ಹಿಂದೂ ಹೋರಾಟಗಾರರು ಗೋರಕ್ಷಕರನ್ನ ಗಿಡಕ್ಕೆ ಮರಕ್ಕೆ ಕಟ್ಟಿ ಮುಸ್ಲಿಂ ಗೂಂಡಾಗಳು ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ. ಇದೀಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ, ದೊಣ್ಣೆಗಳಿಂದ ಗೋರಕ್ಷಕರನ್ನ ಹೊಡೆದಿದ್ದಾರೆ. ಮಂಡಿಗಳಿಗೆ ಹೊಡಿತಾ ಇದ್ದಾರೆ, ಕಾಲುಗಳಿಗೆ ಹೊಡಿತಾ ಇದ್ದಾರೆ. ಗೂಂಡಾವರ್ತನೆ ಕಾಣ್ ಬರ್ತಾ ಇದೆ. ಮುಸ್ಲಿಂ ಯುವಕರು ಏನು ಬೆಳಗಾವಿ ಜಿಲ್ಲೆಯ ಇಂಗಳ ಗ್ರಾಮದಲ್ಲಿ ಏನು ಸರ್ಕಾರ ಇದೇನು ಕಣ್ಮುಚ್ಕೊಂಡು ಕೂತಿದ್ಯಾ, ಪೊಲೀಸ್ ವ್ಯವಸ್ಥೆ ಏನು ಸತ್ತೋಗಿದ್ಯಾ, ಅಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ಗೋರಕ್ಷಕರ ಮೇಲೆ ಹಲ್ಲೆ ನಡೀತಾ ಇದೆ. ಅವ್ರೇನು ಮಾರಾಟ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾರ? ನಮ್ಮ ಗೋವುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಯಾವ ಒಂದು ಗೋ ಮಾರಾಟಗಾರರು ಏನಿರ್ತಾರೆ, ಗೋ ಸಾಗಾಣಿಕೆ ಮಾಡೋಂಥವ್ರು ಯಾರಿರ್ತಾರೆ, ಅವ್ರ ವಿರುದ್ಧ ತಡೆಯೋದಿಕ್ಕೆ ಹೋಗೋದಕ್ಕೆ ಅವರನ್ನೇ ತೆಂಗಿನ ಮರಕ್ಕೆ ಕಟ್ಟಿ ಈಗ ಹೊಡೆಯುವಂತಹದ್ದು ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೇವೆ. ಪೊಲೀಸರು ಏನು ಇವರೇ ಪೊಲೀಸ? ಹಂಗಾದ್ರೆ ಗೋರಕ್ಷಣೆ ಮಾಡುವಂತದ್ದು ಅಪರಾಧನ? ಬೀಫ್ ಸಾಗಾಣಿಕೆ ಏನು ಒಂದು ದೊಡ್ಡ ದಂಧೆ, ಒಂದು ದೊಡ್ಡ ಮಾಫಿಯಾ ಆಗೋಗಿದೆ. ಆ ಮಾಫಿಯಾಗೆ ಇಲ್ಲಿ ಲೈವ್ ಆಗಿ ಸಾಕ್ಷಿ ಸಿಗೋಂತ ಕೆಲಸ ಆಗ್ತಾ ಇದೆ. ಗೂಂಡಾಗಳೇನಿದ್ದಾರೆ, ಮುಸ್ಲಿಂ ಗೂಂಡಾಗಳು ಪ್ರಮುಖವಾಗಿ ಇಲ್ಲಿ ಆರೋಪ ಕೇಳಬಾರಂತದ್ದು, ಆರೋಪಗಳು ಮುಸ್ಲಿಂ ಗೂಂಡಾಗಳ ಮೇಲೆ ಕೇಳಬರ್ತಾ ಇರುವಂತಹ ಈ ಒಂದು ಆರೋಪ ಏನಿದೆ, ಅಲ್ಲಿನ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಕಾಲುಗಳಿಗೆ ಬೀಸ್ತಾ ಇದ್ದಾರೆ, ದೊಣ್ಣೆಗಳಲ್ಲಿ ಏನು ಒಂದು ತೆಂಗಿನ ಮರಕ್ಕೆ ಕಟ್ಟಿ ಗೋರಕ್ಷಕರು ಏನಿದ್ದಾರೆ, ಹಿಂದೂ ಹೋರಾಟಗಾರರು ಏನಿದ್ದಾರೆ, ಗೋಮಾತೆಯನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದ್ರೆ ಇದೀಗ ಅವರನ್ನ ರಕ್ಷಣೆ ನೀಡಿ ಇಂತಹ ಕೆಲಸಕ್ಕೆ ಗೋರಕ್ಷಕರೆಲ್ಲ ಅವಶ್ಯಕತೆನೆ ಬೀಳಲ್ಲ. ಪೊಲೀಸ್ ಅವರು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ, ಇಂತಹ ಸ್ಮಗ್ಲಿಂಗ್ ಬಿಸ್ನೆಸ್ ಏನಿದೆ ಇದನ್ನ ತಡೆದ್ರೆ ಇಂತಹ ಗೋರಕ್ಷಕರ ಅವಶ್ಯಕತೆನೇ ಇರಲ್ಲ. ಆದ್ರೆ ಇಲ್ಲಿ ಗೋರಕ್ಷಕರ ಒಂದು ಪ್ರಯತ್ನ ಮಾಡದಂತ ಸಂದರ್ಭದಲ್ಲಿ ಅವರನ್ನೇ ಕಟ್ಟಾಕಿ ಈ ಒಂದು ಮುಸ್ಲಿಂ ಗೂಂಡಾಗಳು ಹೊಡಿತಾ ಇದ್ದಾರೆ ಅಂದ್ರೆ ಏನು ಕಾನೂನು, ಏನು ವ್ಯವಸ್ಥೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ? ಬಹಳ ಪ್ರಶ್ನೆ ಮಾಡ್ಬೇಕಾಗ್ತಾ ಇದೆ ಸರ್ಕಾರದ ಒಂದು ವ್ಯವಸ್ಥೆ ಬಗ್ಗೆ. ಏನಂತ ಫಸ್ಟ್ ಏನಂತ ಕೇಳಿ? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿಯ ವರದಿಗಾರರಾದಂತಹ ವಿವೇಕಾನಂದ ಕಟ್ಟಿ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವಿವೇಕಾನಂದ ಅವರೇ, ಏನ್ ನಡೀತಾ ಇದೆ ಬೆಳಗಾವಿಯಲ್ಲಿ? ಇದೇನಿದು ಸರ್ಕಾರದ ದುರವಸ್ಥೆನಾ?
ಈ ರಾಜ್ಯಾದ್ಯಂತ ಹಾಗೂ ನಮ್ಮ ಜಿಲ್ಲಾದ್ಯಂತ ಎಲ್ಲ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಕೂಡ ಆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದ ತುಂಬಾನು ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಎಷ್ಟೋ ಮಠಾಧೀಶರು ಹಾಗೂ ಹಿಂದೂ ಪರ ಕಾರ್ಯಕರ್ತರು ಈ ಗೋ ಹತ್ಯೆ ನಿಷೇಧಕ್ಕಾಗಿ ಎಷ್ಟೋ ಪ್ರತಿಭಟನೆ ಮಾಡಿದ್ರು ಕೂಡ ಇದು ನಿಲ್ತಾ ಇಲ್ಲ. ಯಾಕಂತಂದ್ರೆ ಇದು ಪ್ರತಿಯೊಂದು ಪೊಲೀಸ್ ಠಾಣೆ ಸರಿಹದ್ದಿನಲ್ಲಿ ಕಸಾಯಿಖಾನೆಗಳಿದ್ದಾವೆ. ಆ ಕಸಾಯಿಖಾನೆಯಲ್ಲಿ ಈ ಗೋವುಗಳನ್ನು ತಂದು ಕಡಿದು ಹೊರ ರಾಜ್ಯಕ್ಕೆ ರಫ್ತು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಪೊಲೀಸರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಚಿನ್ನವರೇ, ಏನಂತಂದ್ರೆ ಇದೇ ತರನಾಗಿ ರಾಯಬಾಗದಿಂದ ಅಂಕಲ್ಗಿ ಗ್ರಾಮಕ್ಕೆ ಹಾಗೂ ಯಮಕನಮಡಿಗೆ ಹುಕ್ಕೇರಿ ಮಾರ್ಗವಾಗಿ ಹೋಗತಕ್ಕಂತ ಒಂದು ಬುಲೆರೋ ವಾಹನವನ್ನು ನಮ್ಮ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಹಿಡಿದು ನಿಲ್ಲಿಸಿ ಅದನ್ನು ಗೋ ರಕ್ಷಣೆ ಮಾಡಲೆಂದು ಹೋದಾಗ ಅವರ ಮೇಲೇನೆ ಬೇರೆ ಏನು ಗೋ ಹತ್ಯೆ ಮಾಡ್ತಾ ಇದಾರಲ್ಲ ಆ ಪುಂಡ್ರು ಬುಡಾರಿಗಳು ಏನ್ ಮಾಡ್ತಾ ಇದಾರೆ, ಅವರನ್ನೇ ಹಿಡಿದು ನಿಲ್ಲಿಸಿ ಏನು ಗೋವುಗಳು ಹೋಗ್ತಕ್ಕಂತ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಇವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂತ ಒಂದು ಘಟನೆಗಳು ಸಾಕಷ್ಟು ನಡೆದಿವೆ. ಆದ್ರೂ ಕೂಡ ಈಗ ಮೊನ್ನೆ ತಾನೇ ನಡೆದ ಒಂದು ಘಟನೆ ಎಲ್ಲ ಈ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ಕರೆದು ತಂದು ಗಿಡಕ್ಕೆ ಕಟ್ಟಿ ಹಾಕಿ ಒಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಗೋವುಗಳ ರಕ್ಷಣೆ ಮಾಡುವುದೇ ತಪ್ಪಾ ಅಂತ ಕೇಳ್ತಾ ಇದ್ದಾರೆ ಚಿನ್ನ ಅವ್ರೆ. ಮತ್ತೆ ಇದೇ ಕಾರಣಕ್ಕಾಗಿ ಇಂಗ್ಳಿ ಗ್ರಾಮದಲ್ಲಿ ಈ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಏನು ಮಾರಣಾಂತಿಕ ಹಲ್ಲೆ ಮಾಡಿದ್ದಕ್ಕಾಗಿ ನಮ್ಮ ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿ ಪೂಜಾರಿ ಅವರು ಇಂಗಳಿ ಚಲೋ ಎಂಬ ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರು. ಆ ಪ್ರತಿಭಟನೆ ಬೆಳಗಾವಿಯಲ್ಲಿ ನಡೆಯಿತು. ಅದರಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆಯ ಸಂಸ್ಥಾಪಕರೇನಿದಾರಲ್ಲ ಪ್ರಮೋದ್ ಮುತಾಲಿಕ್ ಅವರು ಹೇಳಿದರು, ಎಲ್ಲಿ ಮಾಡಿದ್ರು ಅಲ್ಲಿ ಬೆಳಗಾವಿದಲ್ಲಿ ಮಾಡಿದ್ರು. ಅಲ್ಲಿ ಈ ಪ್ರತಿಭಟನೆ ಉದ್ವಿಗ್ನಕ್ಕೆ ಹೋದ ತಕ್ಷಣ ಈ ನಮ್ಮ ಆರಕ್ಷಕರು ಅವರನ್ನು ಬಂಧಿಸಿ ಠಾಣೆಗೆ ಒಂದು ಕರೆದೊಯ್ಯುವಂತ ಕೆಲಸ ಮಾಡಿದರು ಚಿನ್ನ ಅವ್ರೆ. ನಂತರ ಈ ನಮ್ಮ ಯಾರು ಪ್ರಮೋದ್ ಮುತಾಲಿಕ್ ಅವರು ಬೆಳಗಾವಿಯಿಂದ ಗೋಕಾಕಕ್ಕೆ ಒಂದು ಗೋಕಾಕ್ ಗ್ರಾಮ ದೇವತಾ ಜಾತ್ರಾ ನಿಮಿತ್ತವಾಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಈ ಗೋ ಹತ್ಯೆ ಮಾಡಿರುವ ವಿರುದ್ಧ ಕಿಡಿಕಾರಿದ್ದಾರೆ. ಅಂದ್ರೆ ಪೊಲೀಸರಿಗೆ ಮಾಡ್ಬೇಕಾದಂತ ಕರ್ತವ್ಯನ ಗೋರಕ್ಷಕರು ಮಾಡೋದಕ್ ಮುಂದಾದ್ರೆ ಅವ್ರನ್ನೇ ಮರಕ್ಕೆ ಕಟ್ಟಿ ಹೊಡಿತಾರೆ ಈ ಒಂದು ಮುಸ್ಲಿಂ ಗೂಂಡಾಗಳು ಅಥವಾ ಏನು ಪುಂಡುಪೋಖ್ರಿಗಳು ಏನಿದ್ದಾರೆ ಅಥವಾ ಈ ಒಂದು ಸ್ಮಗ್ಲಿಂಗ್ ಬೀಫ್ ಸ್ಮಗ್ಲಿಂಗ್ ಮಾಫಿಯಾ ಅಂತಾನೆ ಹೇಳ್ಬೋದು ಇದನ್ನ. ಈ ರೀತಿ ರಾಜಾರೋಷವಾಗ್ ಅವರು ಗೋರಕ್ಷಕರನ್ನ ಹಿಂದೂ ಹೋರಾಟಗಾರರನ್ನ ಮರಕ್ಕೆ ಕಟ್ಟಿ ಆಕ್ಚುಲಿ ಉಲ್ಟಾ ನಡಿಬೇಕು. ಈ ರೀತಿ ಒಂದು ಮಾಡೋಂತವ್ರನ್ನ ಕಾನೂನು ವಿರುದ್ಧ ಪೊಲೀಸರು ಕರ್ಕೊಂಡು ಹೋಗಿ ಅವ್ರಿಗೆ ಬೆಂಡೆತ್ತ ಕೆಲಸ ಮಾಡ್ಬೇಕು. ಆದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಪೊಲೀಸರು ಕಣ್ಮುಚ್ಕೊಂಡು ಕೂತಿದಾರ ಅಂತ. ಹೌದು ಚಿನ್ನ ಅವ್ರೆ, ಏನಂತಂದ್ರೆ ಪ್ರತಿಯೊಂದು ಹಿಂದೂ ಪರ ಕಾರ್ಯಕರ್ತರು ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗಿರ್ಬಹುದು ಹಾಗೂ ಶ್ರೀರಾಮ ಸೇನೆಯ ಕಾರ್ಯಕರ್ತರಾಗಿರ್ಬಹುದು ಅಲರ್ಟ್ ಆಗಿ ಗೋವುಗಳನ್ನು ರಕ್ಷಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ಗೋ ಹತ್ಯೆ ಏನ್ ಮಾಡ್ತಾ ಇದಾರಲ್ಲ ಇಂತ ಒಂದು ವ್ಯಕ್ತಿಗಳು ಈ ಏನು ಕಾರ್ಯಕರ್ತರ ಮೇಲೇನೆ ಹಲ್ಲೆ ಮಾಡಿ ಆ ಗೋವುಗಳನ್ನು ಕಸಾಯಿಖಾನೆಗೆ ಹೋದು ಕಡಿದು ಬೇರೆ ರಾಜ್ಯಕ್ಕೆ ಗೋವಾ ಹಾಗೂ ಪ್ರದೇಶಕ್ಕೆ ಕಳಿಸ್ತಾ ಇದ್ದಾರೆ ಗೋ ಮಾಂಸವನ್ನು. ಇಲ್ಲಿ ವಿಷಯದಲ್ಲಿ ನಾವು ನೋಡ್ತಾ ಇರುವಂತದ್ದು ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಏನಾದ್ರು ಪೊಲೀಸ್ ಆಕ್ಷನ್ ತಗೋತಾರ ಅಥವಾ ಯಾಕಂದ್ರೆ ಇಲ್ಲಿ ಅಲ್ಲಿ ಏನು ಬೀಫ್ ಸಾಗಾಣಿಕೆ ಮಾಡುವಂತ ಮಾಫಿಯಾ ಅಲ್ಲಿ ಏನಿದ್ದಾರೆ ಗುಂಡಾಗಳು ಕಂಬಕ್ಕೆ ಕಟ್ಟು ಹೊಡಿತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೋತಾರ ಈ ಪೊಲೀಸ್ ಅವರು ಅಥವಾ ಅದಕ್ಕೂ ಕಣ್ಮುಚ್ಕೊಂಡು ಕೂತಿರ್ತಾರ ಅಂತ? ಈಗ ಪ್ರತಿಭಟನೆ ಮಾಡಿದ್ದಾರೆ, ಇನ್ ಮೇಲೆ ಅವರು ಯಾವ ತರನಾಗಿ ಆಕ್ಷನ್ ತಗೋತಾರ ಕಾದು ನೋಡ್ಬೇಕು. ಇಲ್ಲಿ ನೋಡಿದ್ರೆ ಮತ್ತೆ ಇಲ್ಲಿ ಪ್ರತಿಭಟನಾಕಾರರನ್ನೇ ಬಂಧಿಸಿದ್ದಾರಂತೆ, ಹಿಂಗ ಚಲೋ ಮಾಡದಂತ ರವಿ ಪೂಜಾರಿ ಅವರನ್ನೇ ಬಂಧಿಸಿದ್ದಾರಂತೆ. ಇಲ್ಲಿ ಯಾರನ್ನ ಬಂಧಿಸ್ಬೇಕು? ತಪ್ಪು ಮಾಡೋರ್ನ ಹೊರಗಡೆ ಓಡಾಡಕ್ಕೆ ಅವ್ರ ಕೈಗೆ ದೊಣ್ಣೆ ಕೊಟ್ಟು ಗೋರಕ್ಷಕರ ಮೇಲೆ ಹಲ್ಲೆ ಮಾಡೋಂತವ್ರನ್ನ ಬಂಧಿಸೋದ್ ಬಿಟ್ಟು ಇಲ್ಲಿ ಅದನ್ನ ಸಾರ್ವಜನಿಕರ ಗಮನಕ್ಕೆ ಸರ್ಕಾರಕ್ಕೆ ಗಮನ ತರುವಂತಹ ಹೋರಾಟಗಾರನ್ನ ಇಲ್ಲಿ ಬಂಧಿಸಲಾಗ್ತಾ ಇದೆ ಅಂದ್ರೆ ಇದು ಯಾವ ರೀತಿಯ ವ್ಯವಸ್ಥೆ ಇದು ಬೆಳಗಾವಿಲಿ? ಹೌದು ಚಿನ್ನವ್ರೆ, ಏನಂತಂದ್ರೆ ನಾವು ಎಷ್ಟೋ ಸತಿ ಗೋವುಗಳನ್ನು ಗೋ ಸಾಗಾಣಿಕೆ ಹಾಗೂ
ಗೋ ಹತ್ಯೆ ನಿಷೇಧಕ್ಕಾಗಿ ಎಷ್ಟೋ ಸತಿ ನಾವು ಸುದ್ದಿ ಮಾಡ್ತಾನೆ ಬಂದಿದೀವಿ. ಬಟ್ ಎಲ್ಲಾ ಆರಕ್ಷಕರು ಕಣ್ಮುಚ್ಚಿ ಕುಳಿತಿದ್ದಾರೆ. ಏನ್ ಮೇಲಿನ ಒತ್ತಡಕ್ಕಾಗಿ ಕಣ್ಮುಚ್ಚಿ ಕುಳಿತಿದಾರೆ ಗೊತ್ತಿಲ್ಲ, ಏನ್ ಅವರಿಗೆ ಸಪೋರ್ಟ್ ನೀಡ್ತಾ ಇದಾರಲ್ಲ ಗೊತ್ತಿಲ್ಲ. ಯಾಕಂದ್ರೆ ಈ ನಮ್ಮ ಸಂಘಟನೆದವರು ಕಾರ್ಯಕರ್ತರು ಹೇಳುವ ಪ್ರಕಾರ ಇಲ್ಲ, ಎಲ್ಲ ಪೊಲೀಸರಿಗೂ ಹಿಂದಿನ ಬಾಗಿಲದಿಂದ ಏನೋ ಹೋಗ್ತಾ ಇರಬೇಕು, ಅದಕ್ಕೆ ಕುಳಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚಿನ್ಮಯ ಅವ್ರೆ. ಹಂಗಾರೆ ಈಗ ಸತ್ತು ಮೇಲೆ ಹೋರಾಟಗಾರರು, ಗೋರಕ್ಷಕರು ಅಥವಾ ಹಿಂದೂ ಹೋರಾಟಗಾರರು ಇವತ್ತು ಏಟು ತಿಂದಿದ್ದಾರೆ. ಗೋಮಾತೆಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋಗೋದಕ್ಕೋಸ್ಕರ ಕಂಬಕ್ಕೆ ಕಟ್ಟಿಸ್ಕೊಂಡು ಅವರೇ ಏಟು ತಿಂದಿದ್ದಾರೆ. ಈ ಬಿಜೆಪಿ ನಾಯಕರುಗಳು ಏನಿರ್ತಾರೆ ನ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ, ಪ್ರಚಾರಕ್ಕೋಸ್ಕರ ಇವರು ಸತ್ತು ಮೇಲೆ ಬರ್ತಾರಂತ. ಹಂಗಾರೆ ಜೀವಂತವಾಗಿರ್ಬೇಕಾದ್ರೆ ಇವ್ರುಗಳು ಕಂಬಕ್ಕೆ ಏಟು ತಿಂತಾ ಇರೋಂತದ್ರ ಬಗ್ಗೆ ಕನ್ಸರ್ನ್ ಇಲ್ಲ. ಚುನಾವಣೆ ಅಂದ ತಕ್ಷಣ ಗೋರಕ್ಷಕರು ಬೇಕು, ಚುನಾವಣೆ ಅಂದ ತಕ್ಷಣ ಹಿಂದೂ ಹೋರಾಟಗಾರರು ಬೇಕು ಬಿಜೆಪಿ ಅವರಿಗೆ. ಇದ್ರ ಬಗ್ಗೆ ಧ್ವನಿ ಎತ್ತಲ್ವಂತ ಬಿಜೆಪಿ ಮುಖಂಡರುಗಳೆಲ್ಲ ಏನ್ ಹೇಳ್ತಾರಂತೆ ಬೆಳಗಾವಿಯಲ್ಲಿ? ಈಗ ಯಾವ ಒಂದು ಅದು ಬಿಜೆಪಿ ಹಾಗೂ ಮತ್ತ ನಂತರ ಈ ಕಾಂಗ್ರೆಸ್ನವರು ಯಾರು ರಾಜಕಾರಣಿಗಳು ಇದಕ್ಕೆ ಯಾರು ತಲೆ ಹಾಕ್ತಾ ಇಲ್ಲ. ಏನಾಗ್ತಾ ಇದೆ, ನಾವು ಸಿಟಿಯಲ್ಲಿದ್ರು ಕೂಡ ಅದೇ ಗೋವಿನ ಹಾಲನ್ನು ಕುಡಿತೀವಿ ಅನ್ನೋ ಒಂದು ಮಾನವೀಯತೆ ಸದ್ಯಕ್ಕ ಅವರಲ್ಲಿ ಇಲ್ಲ ಚಿನ್ಮಯ ಅವರೇ. ಏನಂತಂದ್ರೆ ಪ್ರತಿಯೊಂದು ಕಾರ್ಯಕರ್ತರಾಗಿರ್ಬಹುದು, ಪತ್ರಕರ್ತರಾಗಿರ್ಬಹುದು, ಇದರ ಬಗ್ಗೆ ಧ್ವನಿ ಎತ್ತಲು ಹೋದ್ರೆ ಅವರ ಮೇಲೆ FIR ಹಾಕಿ ಅವರನ್ನು ಒಂದು ಹತ್ತಿಕ್ಕುವಂತ ಒಂದು ಹುನ್ನಾರ ನಡೀತಾ ಇದೆ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ. ಹಂಗಾರೆ ಹಿಂದೂ ಹೋರಾಟಗಾರರು ಜೀವನ ನಡೆಸಂಗಿಲ್ಲ, ಒಂದು ಇಲ್ಲ ಅವ್ರು ಏಟ್ ತಿನ್ಬೇಕು, ಇಲ್ಲ ಸಾಯ್ಬೇಕು. ಮಾಫಿಯಾ ಮಾತ್ರ ನಡೀತಾ ಇರ್ಬೇಕು, ಬೀಫ್ ಮಾಫಿಯಾ ನಡಿಬೇಕು. ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೋದ್ರೆ ಈ ತರ ಏಟ್ ತಿನ್ಬೇಕು, ಮತ್ತೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಸಾಯ್ಬೇಕು. ಆಮೇಲೆ ಬರ್ತಾರೆ ಬಿಜೆಪಿ ನಾಯಕರುಗಳು, ಅವ್ರಗಳಿಗೋಸ್ಕರ ಕಾಂಪನ್ಸೇಷನ್ ಕೊಡೋದು, ಮೀಡಿಯಾ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡೋದು, 4 ದಿವಸ ಹೋರಾಟ ಮಾಡೋದು, ಆಮೇಲೆ ಮರೆಯೋದು. ಇಷ್ಟೇ ಹಂಗಾರೆ ಬೆಳಗಾವಿಯ ವ್ಯವಸ್ಥೆ. ಅದೇ ಮೇಲ್ನೋಟಕ್ಕೆ ಅದೇ ಕಾಣ್ತಿದೆ ಚಿನ್ಮಯ ಅವರೇ. ಓಕೆ, ಥ್ಯಾಂಕ್ ಯು ವಿವೇಕಾನಂದ್ ಅವರೇ. ಎಸ್, ಇದು ಹುಕ್ಕೇರಿಯ ಒಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳ ಗ್ರಾಮದ ಒಂದು ಪರಿಸ್ಥಿತಿ, ಹಿಂದೂ ಹೋರಾಟಗಾರರ ಪರಿಸ್ಥಿತಿ, ಗೋರಕ್ಷರ ಪರಿಸ್ಥಿತಿ ಈ ಮಟ್ಟಕ್ಕಿದೆ. ಗೋಮಾತೆಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿದ್ದಕ್ಕೆ ತೆಂಗಿನ ಮರಕ್ಕೆ ಕಟ್ಟಿಸ್ಕೊಂಡು ಏಟ್ ತಿಂತಾ ಇದ್ದಾರೆ. ನಂಬಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಉಲ್ಟಾ ನಡಿಬೇಕು. ಆಕ್ಚುಲಿ ನಿಷೇಧ ಆಗಿದೆ ಗೋಮಾಂಸ ಬಳಸುವಂತದ್ದನ್ನ, ಗೋವುಗಳನ್ನ ಕಡಿಯುವಂತದ್ದನ್ನ ನಿಷೇಧಾಜ್ಞೆ ಇದ್ರೂ ಕೂಡ ಅವರನ್ನೇ ಕಟ್ಟಿ ಅವರನ್ನೇ ಏಟ್ ತಿನ್ನುವಂತ ಪರಿಸ್ಥಿತಿ ಗೋರಕ್ಷರಾಗ್ತಾ ಇದ್ದಾರೆ. ಅಂದ್ರೆ ಎಲ್ಲಿದ್ದಾರೆ ಬಿಜೆಪಿ ಮುಖಂಡರುಗಳು, ಎಲ್ಲಿದ್ದಾರೆ ಬಾಕಿ ವಿಶ್ವ ಹಿಂದೂ ಪರಿಷತ್ನ ಹೋರಾಟಗಾರರು, ಎಲ್ಲಿದ್ದಾರೆ RSS ನ ಹೋರಾಟಗಾರರು? ಇದಕ್ಕೆಲ್ಲ ಬರುವಂತದ್ದಿಲ್ವಾ? ಚುನಾವಣೆ ಅಂದಾದಕ್ಕೋಸ್ಕರ ಮಾತ್ರ ಬೇಕಾ ಗೋರಕ್ಷಕರು? ಅವರ ಫೋಟೋಗಳನ್ನ ಹಿಡ್ಕೊಳ್ಳುವಂಥದ್ದು. ಗೋವುಗಳ ರಕ್ಷಣೆ ಮಾಡೋದಕ್ಕೆ ಹೊರಟ್ರು. ಹರ್ಷ ಎಲ್ಲಿದ್ದಾರೆ? ಹರ್ಷನ ಮರ್ತೇ ಬಿಟ್ರು ಇವತ್ತು ಎಲ್ಲ. ಪಾಪ ಗೋವನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಕ್ಕೆ ಜೀವವನ್ನೇ ಕಳೆದುಕೊಂಡ ಆ ಯುವಕ. ಇದೀಗ ಚುನಾವಣೆಯಲ್ಲಿ ಅವನ ಬಹಳ ಪ್ರಚಾರ ಮಾಡಿದ್ದ ಅವನ ಹೆಸರಲ್ಲಿ. ಎಲ್ಲ ಆದ್ಮೇಲೆ ಪ್ರತಿಭಟನೆ ಮಾಡಿದ್ರೆ ಏನ್ ಪ್ರಯೋಜನ? ಪ್ರತಿಭಟನೆ ಮಾಡ್ಲು ಹೋದಕ್ಕೆ ಈಗ ಅವರನ್ನೇ ಅರೆಸ್ಟ್ ಮಾಡ್ತಾರಂತೆ. ಗೋವುಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ನಾಯಿಗಳಿಗೆ ಏಟ್ ತಿಂದಂಗೆ ತಿಂತಾ ಇದ್ದಾರೆ. ಏಟ್ಗಳು ಯಾರು? ಗೋರಕ್ಷಕರು ಏಟ್ ತಿಂತಾ ಇರುವಂತದ್ದು. ಇದು ಬೆಳಗಾವಿಯ ವ್ಯವಸ್ಥೆ. ಪ್ರಮೋದ್ ಮುತಾಲಿಕ್ ಹಾಗೂ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ಹೋದ್ರೆ ಅವರನ್ನೇ ಅರೆಸ್ಟ್ ಮಾಡ್ತಾರಂತೆ ಪೊಲೀಸರು.
ದೂರವಾಣಿ ಸಂಪರ್ಕಕ್ಕೆ ಶ್ರೀರಾಮ ಸೇನೆಯ ಜಿಲ್ಲಾ ಕಾರ್ಯದರ್ಶಿ ರವಿ ಪೂಜಾರಿ ಅವರು ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಸೇರಿದ್ದಾರೆ. ರವಿ ಪೂಜಾರಿ ಅವರೇ, ಏನಿದು ಗೋರಕ್ಷಕರ ಸ್ಥಿತಿ, ಹಿಂದೂ ಹೋರಾಟಗಾರರ ಸ್ಥಿತಿ? ಇಲ್ಲಿನ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ, ಗೋರಕ್ಷಕರನ್ನೇ ಕಂಬಕ್ಕೆ ಕಟ್ಟಿ ಹೊಡಿತಾ ಇದ್ದಾರೆ ಯಾವ ಮುಸ್ಲಿಂ ಗೂಂಡಾಗಳು. ಏನಿದು ಪರಿಸ್ಥಿತಿ? ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರಂತೆ ಸರ್ಕಾರ? ನೋಡಿ, ಏನಾಗಿದೆ ಅಂತಂದ್ರೆ ಬೆಳಗಾಂ ಜಿಲ್ಲೆನಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಯಾಕೆಂದ್ರೆ ಇಲ್ಲಿ ಏನಾಗಿದೆ ಬಿಟ್ಟಂದ್ರೆ ಗೋರಕ್ಷಣೆ ಯಾರು ಮಾಡ್ತಾರಲ್ಲ ಕಾರ್ಯಕರ್ತರು, ಆ ಕಾರ್ಯಕರ್ತರು ಆ ಗೋಗಳನ್ನ ತಗೊಂಡು ತಾನೇ ಸ್ಟೇಷನ್ಗೆ ಹೋದಾಗ ಕಾರ್ಯಕರ್ತರ ಮೇಲೆನೆ ಒಂದು ಪ್ರಭಾವ, ಯಾವುದೋ ಒಂದು ಪ್ರಭಾವ, ಆ ಪ್ರಭಾವ ವ್ಯಕ್ತಿ ಫಾಲೋ ಬಂದ ತಕ್ಷಣನೇ ಕಾರ್ಯಕರ್ತರನ್ನೇ ಹೆದರಿಸಿ ಹೊಳೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಅದೆಲ್ಲ ನಿಮ್ಗೆ ಎದಕಬೇಕು ಅಂತನೋ ಮಾತುಗಳು ಬರ್ತವೆ. ಇಡೀ ಬೆಳಗಾಂ ಜಿಲ್ಲೆನಲ್ಲೇ ಆಗ್ತಾ ಇರೋ ಘಟನೆ ಇದು. ಅಂದ್ರೆ ಕಾರ್ಯಕರ್ತರನ್ನ ಕುಗ್ಸೋದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ನವರು ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಯಾರಿಗೆ? ಗೋ ಹಂತಕರಿಗೆ, ಗೋ ರಕ್ಷಕರಿಗೆ. ಶ್ರೀರಾಮ ಸೇನೆಯನ್ನ ಚುನಾವಣಾ ಸಮಯದಲ್ಲಿ ಬಳಸ್ಕೊಳ್ಳುವಂತಹ ಬಿಜೆಪಿ ನಾಯಕರುಗಳು ಏನ್ ಮಾಡ್ತಾ ಇದ್ದಾರೆ, RSS ನ ಮುಖಂಡರುಗಳು ಏನ್ ಮಾಡ್ತಾ ಇದ್ದಾರೆ, ನೀವು ಚುನಾವಣಾ ಸಮಯಕ್ಕೆ ನಿಮ್ಮ ಹೆಸರು ಹೇಳಿ ಗೋರಕ್ಷಣೆ ಮಾಡೋರಿದ್ದಾರೆ ಅದಿದ್ದಾರೆ ಅನ್ಬಿಟ್ಟು ಮೈಲೇಜ್ ತಗೊಳ್ಳುವಂತ ಬಿಜೆಪಿ ಸಂಸದ, ಯಾಕಂದ್ರೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಇದ್ದಾರೆ, ಶಾಸಕ ಅಭಯ್ ಪಾಟೀಲ್ ಇದ್ದಾರೆ, ಬಿಜೆಪಿಯ ಬಹಳ ಧೀಮಂತ ನಾಯಕರು ಏನ್ ಕಣ್ಮುಚ್ಕೊಂಡು ಕೂತಿದ್ದಾರಂತ ಈ ರೀತಿ ಗೋರಕ್ಷಕರು ನಾಯಿಗಳ ತರ ಏಟ್ ತಿಂತಾ ಇದ್ದಾರೆ ಕಂಬಕ್ಕೆ ಕಟ್ಟಿಸ್ಕೊಂಡು. ಯಾವ ಜಮೀನು ಒತ್ತುವರಿ ಮಾಡಕ್ ಹೋಗಿಲ್ಲ ಕಣ್ರಿ ಅವರು. ಗೋವು ಮಾತೆಗಳನ್ನ ನಿಷೇಧಾಜ್ಞೆ ಇದೆ, ಗೋವುಗಳನ್ನ ಆ ತರ ಹತ್ಯೆ ಮಾಡಬಾರ್ದು, ಬೀಫ್ನ ಮಾರಾಟ ಮಾಡಬಾರ್ದು, ಈ ತರ ರಕ್ಷಣೆ ಮಾಡಕ್ ಹೋದಂತಹ ಗೋರಕ್ಷಕರು ಈ ತರ ಏಟ್ ತಿಂತಾ ಇದ್ದಾರಲ್ಲ, ಏನ್ ಮಾಡ್ತಾ ಇದ್ದಾರೆ ಈ ಬಿಜೆಪಿ ನಾಯಕರುಗಳು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಈ ಚುನಾವಣೆ ಬಂದ ತಕ್ಷಣನೇ ಕೇಸರಿ ಶಾಲೆ ಹಾಕೊಂಡು ಬರ್ತಾರೆ, ಹಿಂದುತ್ವ ನೆನಪಾಗುತ್ತೆ ಇವರಿಗೆ. ಈ ರೀತಿ ಒಂದು ಅದು ಬರೀ ಹೊಡೆತ ಅಷ್ಟೇ ಇಲ್ಲ, ಅವ್ರನ್ನ ಸಾಯಿಸೋ ಮಟ್ಟಕ್ಕೆ ಹೋಗಿದ್ರು ಅವರು. ಇನ್ನೊಂದು 10 ನಿಮಿಷ ಹೊಡೆದಿದ್ರೆ ಅವ್ರೆಲ್ಲಾರು ಸಾಯ್ತಿದ್ರು, ನಮ್ ಕಾರ್ಯಕರ್ತರು ಆ ರೀತಿ ಹೊಡಿದ್ದಾರೆ ಅವ್ರನ್ನ. ಸತ್ತ ಮೇಲೆ ಬಂದು ಇದೇ ರೀತಿ ಪಾಪ ಹರ್ಷ, ಹಿಂದೂ ಹೋರಾಟಗಾರ ಹರ್ಷ, ಇದೇ ಗೋವು ರಕ್ಷಣೆ ಮಾಡಕ್ ಹೋಗಿ ಜೀವನೇ ಬಿಟ್ಟ ಆತ ಪಾಪ. ಕಂಬಕ್ಕೆ ಕೊಟ್ಟು ಹೊಡಿದ್ದಾರೆ. ಬಹುಶಃ ಸತ್ತ ಮೇಲೆ ಎಲ್ಲಾ ಮೀಡಿಯಾದವರು ಬಂದ ಮೇಲೆ ಬರ್ತಾರ ಈ ಬಿಜೆಪಿ ಸಂಸದರು ಶಾಸಕರುಗಳೆಲ್ಲ. ಇದನ್ನೆಲ್ಲ ದೂರವಾಣಿ ಮುಖಾಂತರ ಅಥವಾ ವಿಜುವಲ್ಸ್ ನ ಕಳಿಸಿ ಅವ್ರಿಗೆ ಹೇಳುವಂತ ಪ್ರಯತ್ನ ಮಾಡಿಲ್ವಾ ನೀವು? ನೋಡಿ, ನಾವು ಎಲ್ಲಾರ್ನು ನೋಡಿ, ನಾವೊಂದು ಪ್ರತಿಭಟನೆಗೆ ಕರೆ ಕೊಟ್ಟಾಗ ನಮ್ಮ ರಾಜ್ಯ ಅಧ್ಯಕ್ಷಕರು ಪ್ರತಿಭಟನೆಗೆ ಕರೆ ಕೊಟ್ರು. ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನು ನಾವು ಬಿಟ್ವಿ. ಒಬ್ರಾದ್ರೂ ಕಾಲ್ ಮಾಡ್ಬೇಕಲ್ಲ. ಬೆಳಗಾಂ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ, ಬಿಜೆಪಿ ಸಂಸದರು ಇದ್ದಾರೆ, ಬಿಜೆಪಿ ಮುಖಂಡರು ಇದ್ದಾರೆ, ಹಿಂದುತ್ವ ಹೋರಾಟಗಾರರು ಇದ್ದಾರೆ. ಒಬ್ರು ಯಾರು ಕಾಲ್ ಮಾಡ್ಲಿಲ್ಲ, ಯಾರು ಸಾಥ್ ಕೊಡ್ಲಿಲ್ಲ. ಒಂದ್ ಕೆಲವೊಂದ್ ಜನ ಬಿಜೆಪಿ ಯಾಕೆ ಲೋಕಸಭಾ ಚುನಾವಣೆ ಮುಗಿದೋಯ್ತು, ಇನ್ನ 2 ವರ್ಷ ವಿಧಾನಸಭಾ ಚುನಾವಣೆ ಇಲ್ಲ. ಈಗ ಯಾಕೆ ಬೇಕು ಶ್ರೀರಾಮ ಸೇನೆ ಕಾರ್ಯಕರ್ತರು? ಈಗ ಯಾಕೆ ಬೇಕು ಗೋರಕ್ಷಕರು? ಈಗ ನಿಮ್ಗೋಸ್ಕರ ಬಂದು ಹೋರಾಟ ಮಾಡಿದ್ರೆ ಅವ್ರಿಗೆ ಏನ್ ಮೈಲೇಜ್ ಸಿಗುತ್ತೆ? ಸತ್ತ ಮೇಲ್ ಬರ್ತಾರಾ? ಸತ್ತ ಮೇಲ್ ಕೇಳ್ಬೇಕಿತ್ತು, ಸತ್ತ ಮೇಲ್ ಬರ್ತೀರಾ ನೀವು ಅಂತ. ಇಲ್ಲ, ಸುಮಾರೊಂದು 4-5 ಜನ ಕಾರ್ಪೊರೇಟರ್, ಬಿಜೆಪಿ ಕಾರ್ಪೊರೇಟರ್ ಬಂದಿದ್ರು ಹೋರಾಟಕ್ಕೆ. ಒಬ್ರು ವಿಶ್ವ ಪರಿಷತ್ ಒಬ್ರು ಕಾರ್ಯಕರ್ತರು ಬಂದಿದ್ರು. ಬಟ್ ಇನ್ನು ಉಳಿದ ಹಿಂದೂ ಜನಜಾಗರಣ ಸಮಿತಿ ಅವರು ಬಂದಿದ್ರು. ಬಟ್ ಇನ್ನು ಉಳಿದ ಹಿಂದೂ ಸಂಘಟನೆಗಳಾಯ್ತು, ಮೇನ್ ಬಿಜೆಪಿ ಸಂಸದರಿಂದ ಬರೋದು ಬೇಡ, ಪ್ರತಿಭಟನೆಗೆ ಬಂದು ನಮಗ್ ಸಾಥ್ ಕೊಡೋದು ಬೇಡ, ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಡ್ಬೇಕಲ್ಲ. ಈ ರೀತಿ ಹಿಂದೂಗಳನ್ನ ಕಟ್ಟಿ ಹೊಡಿತಾ ಇದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಆದ್ರೂ ಬೇಡವಾ? ಇದ್ರ ಬಗ್ಗೆ ಪ್ರತಿಭಟನೆ ಮಾಡಕ್ ಹೋಗಿದ್ದಕ್ಕೆ ನಿಮ್ಮನ್ನೇ ಬಂದಿದ್ದಾರಂತೆ, ಇಂಗಳಾ ಚಲೋಗೆ ನೀವು ಕರೆ ಕೊಟ್ಟಿದ್ರಂತೆ. ಹೌದು, ಇಂಗಳಾ ಚಲೋ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು, ಆನ್ಲೈನ್ ಮೀಟಿಂಗ್ ಮಾಡ್ಕೊಂಡು, ನಮ್ಮ ಜಿಲ್ಲಾ ಅಧ್ಯಕ್ಷಕರು ವಿಠ್ಠಲ ಗಡ್ಡಿ ಹಾಗೂ ರಾಜ್ಯ ಅಧ್ಯಕ್ಷಕರು ಗಂಗಾಧರ್ಜಿ ಕುಲಕರ್ಣಿ ಹಾಗೂ ವಿಭಾಗ ಅಧ್ಯಕ್ಷಕರು ಹೊಣೆ ಅಂಗೋಳಿ, ನಮ್ಮ ರವಿ ಕೋಕಿತ್ಕರನ ಲವ್ ಜಿಹಾದ್ ಪ್ರಮುಖರು ಇವರೆಲ್ಲ ಸೇರಿ ನಾವೊಂದು ಸಭೆ ಮಾಡಿದ್ವಿ. ಇಂಗ್ಲಿಷ್ ಅದು ಇಮಿಡಿಯೇಟ್ ಆಗಿ ನಾವೊಂದು ಕರೆ ಕೊಟ್ಟಿವಿ, ಎಲ್ಲರೂ ಸೇರಿ ಒಂದು ಕರೆ ಕೊಟ್ಟಿವಿ. ಬಟ್ ಒಬ್ಬರಾದ್ರೂ ಬರ್ಬೇಕಲ್ವಾ? ನನ್ನ ಅನಿಸಿಕೆ ಏನಂತಂದ್ರೆ, ಬಿಜೆಪಿ MP ಇಲೆಕ್ಷನ್ ನಲ್ಲಿ ಇವರಿಗೆ ಕೇಸರಿ ಶಾಲ್ ಹಾಕೊಂಡು ಅದು ಕೇಸರಿ ಶಾಲ್ ತೆಗೆದೇ ಇರಲಿಲ್ಲ. ಇವರು ಇಲೆಕ್ಷನ್ ಮುಗಿಯುವವರೆಗೂ ತೆಗೆದಿರ್ಲಿಲ್ಲ. ಅಂದ್ರೆ ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಇಲೆಕ್ಷನ್ಗೋಸ್ಕರ ಹಿಂದುತ್ವ ಮಾಡ್ತಾ ಇದಾರ ಇವರು ಅಂತ ಅನಿಸ್ತಾ ಇದೆ. ಈ ರೀತಿ ಮಾಡೋದಾಗಿದ್ರೆ ಮುಂಬರುವ ದಿನಗಳಲ್ಲಿ ಮತ್ತೆ ತಮ್ಮ ಸಪೋರ್ಟ್ ಅನ್ನ ಕೇಳ್ಕೊ ಬಂದಾಗ ಏನಂತ ಉತ್ತರ ಕೊಡ್ಬೇಕು ಬೆಳಗಾವಿಯ ಶ್ರೀರಾಮ ಕಾರ್ಯಕರ್ತರು ಇಂತಹ ಬಿಜೆಪಿ ನಾಯಕರುಗಳಿಗೆ? ನಾವು ನೋಡಿ ಏನ್ ವಿಚಾರ ಮಾಡಿದೀವಿ ಅಂತಂದ್ರೆ,
ರಾಜಕೀಯ ನಂಬ್ಕೊಂಡು ಹಿಂದುತ್ವ ಸಂಘಟನೆ ಯಾವತ್ತೂ ಮಾಡೋದಿಲ್ಲ ಇನ್ನು ಮುಂದೆ. ಕರೆಕ್ಟ್. ಹಿಂದೂ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ. ನಿಮ್ಮನ್ನ ತೋರಿಸ್ಕೊಂಡು ರಾಜಕಾರಣ ಮಾಡ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಾ? ಅದೇ ಹೇಳ್ತಾ ಇದ್ದೀನಲ್ಲ, ನಾವು ಶ್ರೀರಾಮ್ ಸೇನವರು ಈ ರಾಜಕೀಯ ಸಂಪೂರ್ಣವಾಗಿ ಬಿಟ್ಬಿಟ್ಟಿದೀವಿ. ಇನ್ ಮುಂದೆ ಯಾವ ರಾಜಕೀಯನೂ ಮಾಡಲ್ಲ. ನಮ್ ಸಂಘಟನೆ ಕೆಲಸ ಅದೇನ್ ಬಂದ್ರು ನಾವ್ ಎದುರಿಸ್ತೀವಿ, ಗಟ್ಟಿಯಾಗಿ ನಿಂತ್ಕೊಂತೀವಿ. ಯಾಕಂತಂದ್ರೆ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೀವನವನ್ನೇ ಈ ಹಿಂದುತ್ವಕ್ಕೋಸ್ಕರ ದಾರಿ ಎರೆದಿದ್ದಾರೆ. ಅವ್ರಿಗೆ ಯಾವ ಮರ್ಯಾದೆ ಕೊಟ್ಟರು ನಿಮ್ಗಾರು ಗೊತ್ತಿದೆ. ಅದಕ್ಕೋಸ್ಕರ ನಾವು ರಾಜಕೀಯನ ಬಂದ್ ಮಾಡ್ಬಿಟ್ಟಿದೀವಿ, ರಾಜಕೀಯ ಭಾಗನೇ ಬಂದ್ ಮಾಡ್ಬಿಟ್ಟಿದೀವಿ. ಬಟ್ ನಾವು ರಾಜಕೀಯ ನಂಬಿ ಹಿಂದುತ್ವ ಮಾಡೋದಿಲ್ಲ. ನಮ್ ಜೀವ ಹೋದ್ರೆ ಸರಿ, ನಾವು ಈ ಗೋ ರಕ್ಷಣೆ ಮಾಡೋದನ್ನ ಬಿಡ ಇಲ್ಲ. ಇವ್ರೇನ್ ಕಟ್ಟಿ ಹೊಡೆದಿದಾರಲ್ಲ ಹೆದರ್ಸೋಕೆ ನಮ್ಮನ್ನ, ಅದೆಲ್ಲ ಅವ್ರ ಭ್ರಮೆ. ನಾವು ಗಾಡಿ ಹಿಡಿದ ತಕ್ಷಣ ಅವರು ಸುಮಾರು 4 ಜನ 5 ಜನ ಇದ್ರು, ಯಾರು ಡ್ರೈವರ್ ಹಿಡ್ಕೊಂಡು. ಅಲ್ಲಿ ಒಬ್ಬ ಹೆಣ್ಮಗಳನ್ನ ಕಳಿಸ್ತಾರೆ. ಅವ್ರು ಆ ಗಾಡಿ ಮಾಲಕರು ಹೆಣ್ಮಗಳು, ಒಬ್ರು ಹೆಣ್ಮಗಳು. ಆ ಹೆಣ್ಮಗಳ ಸ್ಪಾಟಿಗೆ ಕಳಿಸ್ತಾರೆ. ಏನಕ್ಕಂತಂದ್ರೆ ಹೆಣ್ಮಗಳನ್ನ ಇಟ್ಕೊಂಡು ನಮ್ಮ ಮೇಲೆ ಉಲ್ಟಾ ಕೇಸ್ ಹಾಕೋದಕ್ಕೆ ಅದು ಪ್ಲಾನ್ ಅದು. ಅದಕ್ಕೆ ನಾವ್ ನಮ್ಮ ಕಾರ್ಯಕರ್ತರು ಏನ್ ಮಾಡಿದ್ರು, ತಕ್ಷಣ ಹೊಟ್ಟೆ ಮತ್ತೇನ್ ಆಸೆ ನಮ್ಗೆ, ನಮ್ ಕಾರ್ಯಕರ್ತರಿಗೆ ಏನ ಆಸೆ ಹುಟ್ಟಿಸಿದ್ರು ಅಂದ್ರೆ 10,000 ಕೊಡ್ತೀವಿ, ನಿಮ್ಗೆ ಕ್ಯಾಪನಿ ಕೊಡ್ತೀವಿ ಅಂತ ನಮ್ ಕಾರ್ಯಕರ್ತರಿಗೆ ಮೇಲೆ ಮೇಲೆ ಪದೇ ದುಡ್ಡು ತಗೊಳ್ಳಿ ಅಂತ ಕೇಳ್ತಾ ಇದ್ರು. ನಮ್ ಕಾರ್ಯಕರ್ತರು ಒಂದೇ ಮಾತು ಹೇಳಿದ್ರು ಅವ್ರಿಗೆ, ನಾನೇ ನನಗೆ 10,000 ರೂಪಾಯಿ ಕೊಡ್ತೀನಿ, ಸ್ಟೇಷನ್ ನಡೀಪ ಗಾಡಿ ತಗೊಂಡ್ ಅಂತ ಹೇಳಿದ್ರು. ಬಟ್ ಅಲ್ಲಿ ಏನಾಗಿಬಿಟ್ಟಿದೆ, ಕಾರ್ಯಕರ್ತರು ದುಡ್ಡು ಕೇಳಿದಾರಂತೆ ಸುಳ್ಳು ಸುದ್ದಿ ಹಾಕಿಸ್ಬಿಟ್ಟಿದ್ದಾರೆ ಕೇಸ್ ಮುಚ್ಚಕ್. ಅದೆಲ್ಲ ಸುಳ್ಳು. ಅದು ಗಾಡಿ ಹಿಡಿದ ತಕ್ಷಣನೇ ನಂಗೆ ಕಾಲ್ ಬಂದಿತ್ತು. ಅವಾಗ ನಾನು ನಮ್ಮ ಕಾರ್ಯಕರ್ತರಿಗೆ ಏನ್ ಹೇಳಿದ್ದೆ ಅಂತಂದ್ರೆ, ನೋಡಪ್ಪ ಕೇಸ್ ಮಾಡಿ ಅಂತಂದ್ರೆ ಅಲ್ಲಿ ಏನ್ ಮಾಡಿಬಿಟ್ಟಿದ್ದಾರೆ PSI ಸಾಹೇಬ್ರು ನಮ್ ಹುಡುಗರನ್ನ ಇಬ್ಬರನ್ನ ಒಳಗ್ ಕಳಿಸಿ, ನಮ್ ತಾಲೂಕು ಅಧ್ಯಕ್ಷ ಸಾಗರ ವಲ್ಲಿನ ಮತ್ತು ರಾಜು ಸುಬ್ರಹ್ಮಣ್ಯ ಅಂತ ಗಾಡಿ ಹಿಡಿದಿದ್ರು. ಅವ್ರನ್ನ ಕಳಿಸಿ ಅವ್ರಿಗೆ ಬೆದರಿಸಿದಾರೆ ಇವರು, ನಿಮ್ನ ಹತ್ರ ಏನ್ ಪ್ರೂಫ್ ಇದೆ ಅಪ್ಪ ಇದು ಕಸಾಖಾನೆ ಹೋಗ್ತಾ ಇದೆ ಅಂತ. ಸರಿ, ಕಸಾಖಾನೆಗೆ ಹೋಗ್ತಾ ಇಲ್ಲ, ನಾವು ಒಪ್ಕೋತೀನಿ, ಅದು ರೈತರ ಹೋಗ್ತಾ ಇದಾರೆ. ಅಂದ್ರೆ ಒಂದ್ ಸಣ್ಣ ಗಾಡಿಲಿ 5 ರಿಂದ 6 ಹಸು ಹೇಗ್ ಹಾಕ್ತಾರೆ ಇವ್ರು? ಇವ್ರ ಪರ್ಮಿಷನ್ ಯಾರು ಕೊಟ್ಟವ್ರು? ಅಲ್ರಿ, ಒಂದ್ ಗಾಡಿಲಿ ಅದು ರೂಲ್ಸ್ ಪ್ರಕಾರ ಒಂದ್ ಗಾಡಿಲಿ ಒಂದ್ ಜೋಡಿ ಎತ್ತುಗಳನ್ನ ಅಥವಾ ಈ ಗೋಮಾತೆಯನ್ನ ಹಾಕೋಕೆ ಪರ್ಮಿಷನ್ ಇದೆ. ಅದು ವಿತ್ ಬಿಲ್ ಬೇಕು. ಆ ಬಿಲ್ ಅನ್ನ ತೋರ್ಸ್ಬೇಕು ಇವ್ರು. ಆ ಬಿಲ್ಲು ಇದ್ರಿಲ್ಲ ಅವ್ರ ಹತ್ರ. ಮತ್ತೆ ಅದ ಮುಚ್ಕೊಂಡ್ ಯಾಕೆ ಹೋಯ್ತಾ ಇದ್ರು ಇವ್ರು? ಹಾಕೋಕು ಇವರು ಮುಚ್ಕೊಂಡ್ ಯಾಕೆ ಹೋಯ್ತಾ ಇದ್ರು? ಪ್ಯಾಕ್ ಮಾಡ್ಕೊಂಡ್ ಯಾಕೆ ಹೋಯ್ತಾ ಇದ್ರು? ಅವರು ಕಸಾಯಿಖಾನೆಗೆ ಹೋಯ್ತಾ ಇದ್ರು ಅಂತ ನಮ್ ಕಾರ್ಯಕರ್ತರಿಗೆ ಕನ್ಫರ್ಮ್ ಆಗಿ ಗೊತ್ತಾದ್ಮೇಲೆ ತಗೊಂಡ್ ಹೋಗಿದ್ದು ಸ್ಟೇಷನ್ಗೆ. ಈಗ 4-5 ಜನ ಅಲ್ಲಿ ಏಟ್ ತಿಂದ್ರಲ್ಲ, ಅವರು ಈಗ ವಿಜುವಲ್ಸ್ ಇದೆ, ಈಗ ನಮ್ಮ ಚಾನೆಲ್ ಮೂಲಕ ಅದೆಲ್ಲ ಪ್ರಸಾರ ಆಗ್ತಾ ಇದೆ, ಈಗ ಲೈವ್ ಅಲ್ಲಿ ಹೋಗ್ತಾ ಇದೆ. ಈಗ್ಲಾದ್ರೂ ಅವರ ಕಂಪ್ಲೇಂಟ್ ಅನ್ನ ತಗೋತಾರ ಈ ಪೊಲೀಸ್ ಅವರು, ಅಥವಾ ಮುಸ್ಲಿಂ ಅವರ ಓಲೈಕೆನೆ ನಡೆಯುತ್ತಾ ಇಲ್ಲೂ ಕೂಡ? ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಇವಾಗ. ತಗೊಂಡಿದ್ದಾರೆ. ಅದೇ ಯಾವ ರೀತಿ 4 ಜನ ಅರೆಸ್ಟ್ ಮಾಡಿದ್ದಾರೆ ಇವಾಗ. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ, ಗಾಡಿ ಡ್ರೈವರು ಹಿಂದೂ, ಅವನ ಅರೆಸ್ಟ್ ಮಾಡಿದ್ದಾರೆ. ಅವನಿಗೆ ಸಂಬಂಧನೇ ಇಲ್ಲ ಈ ವಿಷಯ ಪಾಪ. ಅವನನ್ನ ಅರೆಸ್ಟ್ ಮಾಡಿದ್ರೆ ಹೊಡೆದವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ವಿಜುವಲ್ಸ್ ಅಲ್ಲಿ ಕಾಣ್ತಾ ಇದ್ದಾರಲ್ಲ, ಅವರನ್ನ ಆ ಗ್ರಾಮಸ್ಥರು ಒಬ್ರಲ್ಲ ಒಬ್ರು ಐಡೆಂಟಿಫೈ ಮಾಡೇ ಮಾಡ್ತಾರೆ. ಅಲ್ಲಿ ಸರಿ, ಒಬ್ರು ಬಂಧಿಸ್ಬೇಕು. ಸಂಬಂಧ ಇಲ್ದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಸಂಬಂಧಪಟ್ಟವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಿ ಬಂಧಿಸಿಲ್ಲ. ಇದ್ರ ಬಗ್ಗೆ ಕಮಿಷನರ್ಗಾಗ್ಬೋದು ಅಥವಾ ಹೈಯರ್ ಅಫಿಷಿಯಲ್ಸ್ ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗಮನಕ್ಕೆ ತರುವಂತ ಕೆಲಸ ಆಗ್ಲೇಬೇಕು. ಇದು ಸಾಮಾನ್ಯ ವಿಷಯ ಅಲ್ಲ, ಸತ್ತ ಮೇಲೆ ಬರುವಂತದ್ದಲ್ಲ. ಈಗ ಇಮಿಡಿಯೇಟ್ಲಿ ಅವ್ರ ಮೇಲೆ 307 ಅಟ್ಲೀಸ್ಟ್ ರಕ್ತ ಬಂದೇ ಇರುತ್ತೆ, ಕೈಗೆ ಕಾಲ್ಗೆ ಎಲ್ಲ ಹೊಡೆದಿರ್ತಾರೆ. ಅವ್ರಿಗೆ ಮೆಡಿಕಲ್ ಮಾಡಿಸಿದ್ರೆ ಅಟೆಂಪ್ಟ್ ಟು ಮರ್ಡರ್ ಬುಕ್ ಮಾಡ್ಬೇಕು ಅವ್ರ ಮೇಲೆ, 307 ಮೇಲೆ. ನೀವೇ ಹೇಳಿದ್ರಿ, ಇನ್ನೊಂದು 10 ನಿಮಿಷ ಹೊಡೆದಿದ್ರೆ ಒಬ್ರಲ್ಲಿ ಜೀವ ಬಿಡ್ತಿದ್ರು. ಅಲ್ಲಿ ಆ ತರ ಹೊಡಿತಾ ಇದ್ದಾರೆ. ಅದೇನೋ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ ಮೇಲೆ ಬಿಟ್ಟಿದ್ದಾರೆ, ಇನ್ನೂ ಬಿಡ್ತಾ ಇರ್ಲಿಲ್ಲ ಅವರು. ಅಲ್ಲಿ ನಮ್ಮ ಕಾರ್ಯಕರ್ತ ಟೋಟಲ್ ಆಗಿ 6 ಜನ ಹೋಗಿದ್ರು. ಅಷ್ಟರಲ್ಲಿ ಒಬ್ಬನ ಹೇಗೋ ಪಾರಾಗಿ ಅಲ್ಲಿಂದ ಬಂದಿದ್ದಾನೆ, ಓಡ್ ಬಂದಿದ್ದಾನೆ. ಅವನು ಬರ್ಲಿಲ್ಲ ಅನ್ಕೊಳ್ಳಿ, ಅವನು ಅಲ್ಲೇ ಲಾಕ್ ಆಗಿದ್ದ ಅನ್ಕೊಳ್ಳಿ. ಇವ್ರ 6 ಜನದ್ದು ಹತ್ಯೆ ಆಗ್ತಿತ್ತು ಅಲ್ಲಿ 100%. ಅಲ್ಲ, ಒಬ್ಬರ ಇಬ್ಬರ 40 ರಿಂದ 50 ಜನ ಹೊಡಿತಾರಂದ್ರೆ ಯಾವ ತರ ತಡ್ಕೊಳ್ತಾರೆ ಹೇಳಿ, ನೀವೇ ಹೇಳಿ. ಮತ್ತೆ ತಲೆ ಹೊಡಿತಾರೆ, ಕಾಲು ಹೊಡಿತಾರೆ. ವಿಡಿಯೋದಲ್ಲಿ ಇದೆಯಲ್ಲ, ಇದು ಕಾಲ್ಪನಿಕ ರೂಮಲ್ಲಿ ಹಾಕಿ, ಅದಕ್ಕಿಂತ ಮುಂಚೆ ರೂಮಲ್ಲಿ ಹಾಕಿ ಹೊಡಿದ್ದಾರೆ ಇವ್ರಿಗೆ. ಟೋಟಲ್ 1 ಅವರ್ ಹೊಡಿದ್ದಾರೆ ಇವ್ರಿಗೆ, 1 ಅವರ್. ನಾವು ಅನ್ಕೊಂಡಿದ್ವಿ ಇದು ಬಾಂಗ್ಲಾದೇಶ ಅಥವಾ ಪಶ್ಚಿಮ ಬಂಗಾಳದಲ್ಲಿ ನಡೀತಿತ್ತು. ಇದೇನು ಪಾಕಿಸ್ತಾನನಾ, ಬಾಂಗ್ಲಾದೇಶ ಅಥವಾ ಭಾರತ? ಅಲ್ಲಿ ನಡೀತಿತ್ತು. ಇದು ಬೆಳಗಾಂ ಜಿಲ್ಲಾ ಹಿಂದುತ್ವ ಕೋಟೆ ಅಂತ ಹೆಸರು ಪಡ್ಕೊಂಡ್ರು. ಬೆಳಗಾಂ ಜಿಲ್ಲೆಯಲ್ಲಿ ಈ ತರ ಆದ್ರೆ ಒಬ್ರು ಯಾರು ಈ ಬಿಜೆಪಿ ನಾಯಕರು ಮಾತಾಡಲಿಲ್ಲ. ನಮಗೂ ಒಂದ್ ಸ್ವಲ್ಪ ಮನಸ್ಸಿಗೆ ನೋವಾಯ್ತು.
ಅದಕ್ಕೆ ನಾವು ಒಂದು ನಿರ್ಣಯ ಮಾಡಿದೀವಿ, ರಾಜಕೀಯ ಅಂದ್ರೆ ನಮಗ್ ಬೇಡ, ಸಂಘಟನೆ ನಾವು ನಮ್ ಸಂಘಟನೆ ರಕ್ಷಣೆ ಮಾಡ್ಕೊಂಡು ನಮಗೆ ಗೊತ್ತಿದೆ, ನಾವ್ ಮಾಡ್ಕೊಂತೀವಿ. ಬಟ್ ಇದನ್ನ ಈಸಿಯಾಗಿ ಬಿಡಲ್ಲ ನಾವು. ಮೊನ್ನೆ ಇಂಗ್ಲಿಷ್ ಕೆಲವು ಕರೆ ಕೊಟ್ವಿ, ಅವ್ರು ನಮ್ ಅರೆಸ್ಟ್ ಮಾಡೋದ್ರಿಂದ ಇಷ್ಟಕ್ಕೆ ಬಿಟ್ಟಿಲ್ಲ ನಾವು. ಅದು ಸಂಪೂರ್ಣವಾಗಿ ಅದು ಹೋರಾಟ ನಾವು ಸಂಪೂರ್ಣ ಆಗುವವರೆಗೂ ಬಿಡಲ್ಲ, ಕೈ ಬಿಡಲ್ಲ ಹೋರಾಟ. ನಮ್ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ಇದು ಟ್ರೈಲರ್. ಅವ್ರನ್ನೇನಾದ್ರೂ ಎಲ್ಲಾರು 40 ಜನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಪಿಕ್ಚರ್ ತೋರಿಸ್ತೀವಿ ನಾವು, ಮುಂದೆ ಬರೋದು ದಿವಸ ತೋರಿಸ್ತೀವಿ ಪಿಕ್ಚರ್. ಎಸ್, ಧನ್ಯವಾದ ರವಿ ಪೂಜಾರಿ ಅವರೇ. ಧನ್ಯವಾದಗಳು. ಎಸ್, ಶ್ರೀರಾಮ್ ಸೇನೆಯ ರವಿ ಪೂಜಾರಿ ಅವರು ಏನು ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರೆ, ಶ್ರೀರಾಮ್ ಸೇನೆ ಬೆಳಗಾವಿಯ ರವಿ ಪೂಜಾರಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಆ 40-50 ಜನ ಏನು ಗೂಂಡಾಗಳು ಗೋರಕ್ಷಕರ ಮೇಲೆ, ಹಿಂದೂ ಹೋರಾಟಗಾರರ ಮೇಲೆ, ಗೋವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದಂತಹ ಒಂದು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಬಕ್ಕೆ ಕಟ್ಟಿ ಆ ಮಟ್ಟ ಹೊಡೆದಿದ್ದಾರೆ. ಅಂಥವ್ರ ಮೇಲೆ ಕಾನೂನಿ ಕ್ರಮ ತಗೊಳ್ಳಿಲ್ಲ, 40-50 ಜನ ಕೂಡ ಅರೆಸ್ಟ್ ಆಗ್ಲಿಲ್ಲ ಅಂದ್ರೆ ಈಗ ನಾವು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು ಬರೀ ಟ್ರೈಲರ್ ಮಾತ್ರ. ಇದನ್ನ ನಾವು ಉಗ್ರ ಪ್ರತಿಭಟನೆಗೆ ನಾವು ತಿರುಗಿಸ್ತೀವಿ ಎಂಬ ಎಚ್ಚರಿಕೆಯನ್ನ ರವಿ ಪೂಜಾರಿ ಅವರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಖಂಡಿತ ಇದು ಬರೀ ಎಚ್ಚರಿಕೆ, ಪ್ರತಿಭಟನೆಗೆ ನಿಲ್ಲಬಾರದು. ಹಿಂದುತ್ವ, ಗೋಮಾತೆ, ಗೋ ನಿಷೇಧಾಜ್ಞೆ ಮಾಡಿಸ್ಬಿಟ್ರೆ ಏನ್ ಸಾಲುತ್ತೆ? ಕೇಂದ್ರ ಸರ್ಕಾರದಿಂದ ನಿಷೇಧಾಜ್ಞೆ ಇದೆ ಗೋ ಹತ್ಯೆ ಮಾಡುವಂತದ್ರ ಬಗ್ಗೆ. ಅದನ್ನ ಕೇಂದ್ರವನ್ನ ಪ್ರತಿನಿಧಿ ಮಾಡುವಂತವ್ರು ಯಾರು? ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್, ಅಭಯ್ ಪಾಟೀಲ್ ಶಾಸಕರು ಕಣ್ಣು ಮುಚ್ಕೊಂಡು ಕೂತಿದ್ದಾರಂತೆ. ಇಲ್ಲಿ ರವಿ ಪೂಜಾರಿ ಅವರು ಹೇಳ್ತಾ ಇದ್ದಾರೆ, ಈಗಿನವರೆಗೂ ಒಂದೇ ಒಂದು ಫೋನ್ ಕಾಲ್ ಬಂದಿಲ್ವಂತೆ ಅವ್ರಿಗೆ. ಏನಾಯ್ತು ಇದ್ರ ಬಗ್ಗೆ? ನಾವಿದೀವಿ ನಿಮ್ ಜೊತೆಗೆ, ಯಾರು ನಿಮ್ಮ ಮೈ ಮುಟ್ಟದಂತವ್ರು? ಅದೇ ಹೇಳದ್ನಲ್ಲ, ಚುನಾವಣೆ ಇಲ್ಲ, ಈಗೇನ್ ಲೋಕಸಭಾ ಚುನಾವಣೆ ಇನ್ನ 3 ವರ್ಷ ಇಲ್ಲ, ವಿಧಾನಸಭಾ ಚುನಾವಣೆ ಇನ್ನ 2.5 ವರ್ಷ ಇಲ್ಲ. ಬಿಜೆಪಿ ಗಮನದ ಬರೀ ಯಾರು ಮುಖ್ಯಮಂತ್ರಿ ಬದಲಾಗ್ಬಿಡ್ತಾರೆ ಏನದ್ರ ಮೇಲೆ ಅವ್ರ ಗಮನ. ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕು, DK ಶಿವಕುಮಾರ್ನ ತೆಗಿಬೇಕು, ಇದ್ರ ಬಗ್ಗೆ ಬಿಜೆಪಿ ಗಮನ ಇದೆ ಹೊರತು ಬಿಜೆಪಿ ಸಂಸದರು ಇದ್ದಾರೆ ಶೆಟ್ಟರ್, ಬಿಜೆಪಿ ಶಾಸಕರು ಇದ್ದಾರೆ ಅಭಯ್ ಪಾಟೀಲ್, ಇದ್ರ ಬಗ್ಗೆ ಗಮನನೇ ಇಲ್ವಂತೆ. ಒಂದು ಫೋನ್ ಕರೆ ಕೂಡ ಒಬ್ಬ ಕಾರ್ಯಕರ್ತನಿಗೆ ಬಿಡ್ರಿ, ಆ ಜಿಲ್ಲಾ ಕಾರ್ಯದರ್ಶಿ ಗೋರಕ್ಷಕರು ಏನಿದ್ದಾರೆ ಶ್ರೀರಾಮ್ ಸೇನೆ ಒಬ್ಬ ಕಾರ್ಯಕರ್ತನಿಗೆ ಒಂದು ಫೋನ್ ಕಾಲ್ ಕೂಡ ಮಾಡಿ ಅವರ ಸ್ಥಿತಿಗತಿಗಳನ್ನ ಕೇಳುವಂತ ಪ್ರಯತ್ನ ಮಾಡಿಲ್ವಂತೆ ಈ ಬಿಜೆಪಿಯ ಗನಂದಾರಿ ನಾಯಕರುಗಳು. ಇರ್ಲಿ, ಇದಕ್ಕೆ ತಕ್ಕ ಉತ್ತರ ನೀಡ್ತೀವಿ ಎಂಬ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ನಿಜವಾದ ಹೋರಾಟಗಾರರು ಬೀದಿಲಿ ನಿಂತಿರ್ತಾರೆ. ಚುನಾವಣೆ ಟೈಮಲ್ಲಿ ಬರುವಂತವ್ರು ಫೋಟೋ ಕಾರ್ಯಕರ್ತರು. ಇದನ್ನ ಬಹಳಷ್ಟು ಸಾರಿ ಹೇಳಿದೀವಿ, ಫೋಟೋ ಕಾರ್ಯಕರ್ತರೇ ಬೇರೆ, ನಿಜವಾದ ಕಾರ್ಯಕರ್ತರ ಹತ್ರ ಮಾಡದೇ ಇರೋ ತಪ್ಪ ರಕ್ಷಣೆ ಮಾಡಕ್ ಹೋಗಿದ್ದಾರೆ ಗೋಮಾತೆಗಳನ್ನ, ಏಟ್ ತಿಂದಿರ್ದಾರಲ್ಲಿ. ಆತರ ಏನ್ರಿ ಇದು ವ್ಯವಸ್ಥೆ? ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬಹಳಷ್ಟು ಕಡೆ ಹೇಳಿದ್ದಾರೆ, ನನ್ನ ಊಟ ನನ್ನ ಇಷ್ಟ ಕಣ್ರಿ, ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ತಿಂತೀನಿ, ನಾನು ಬೀಫ್ ಬೇಕಾದ್ರೂ ತಿಂತೀನಿ, ಚಿಕನ್ ಬೇಕಾದ್ರೂ ತಿಂತೀನಿ, ನನ್ನ ಇಷ್ಟ ಅಂತ ಅವ್ರ ಮುಖ್ಯಮಂತ್ರಿಗಳೇ ಎಷ್ಟೋ ಬಾರಿ ಹೇಳಿದ್ದಾರೆ. ಅವ್ರು ಬಿಡಿ, ಹಿಂದುತ್ವದ ರಕ್ಷಣೆ, ಗೋಮಾತೆ ಫೋಟೋ ಹಾಕೊಂಡು ಪ್ರಚಾರ ತಗೋತಾರಲ್ಲ ಬಿಜೆಪಿ ಅವರು, ಒಂದು ಫೋನ್ ಕರೆ ಕೂಡ ಮಾಡಿಲ್ಲ ಪಾಪ ಏಟ್ ತಿಂದಂತ ಕಾರ್ಯಕರ್ತರಿಗೆ. ಅಂದ್ರೆ ಪ್ರಮೋದ್ ಮುತಾಲಿಕ್ ಅವರು ಎಚ್ಚರಿಕೆ ನೀಡಿದ್ದಾರೆ, ನಾವ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಇದನ್ನ ದೊಡ್ಡ ಸುದ್ದಿ ಮಾಡೇ ಮಾಡ್ತೀವಿ. ಆ 40-50 ಜನ ಏನು ನಮ್ಮ ಕಾರ್ಯಕರ್ತರ ಮೈ ಮುಟ್ಟಿದ್ದಾರೆ, ಕಂಬಕ್ಕೆ ಕಟ್ಟಿ ಗಿಡಕ್ಕೆ ಕಟ್ಟಿ ಹೊಡೆದಿದ್ದಾರೆ. ವಿಜುವಲ್ಸ್ ಅಲ್ಲಿ ಸಿಕ್ಕಿರೋಂಥದ್ದು ಮರಕ್ಕೆ ಕಟ್ಟಿ ಹೊಡೆದಾಗ, ಅದಕ್ಕಿಂತ ಮುಂಚೆ ಕೂಡ ರೂಮಲ್ಲಿ ಕೂಡ ಹೊಡೆದಿದ್ದಾರಂತೆ ಚೆನ್ನಾಗಿ ಹಿಂದೂ ಹೋರಾಟಗಾರರನ್ನ. ಯಾರು ಕೊಟ್ಟಿದ್ದು ಪರ್ಮಿಷನ್? ಪೊಲೀಸ್ ಬಂದಿದ್ದಕ್ಕೆ ಇವತ್ತು ಜೀವಂತ ಉಳಿದಿದ್ದಾರಂತೆ ಆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ರವಿ ಪೂಜಾರಿ ಅವರು, ಪೊಲೀಸ್ ಅಟ್ಲೀಸ್ಟ್ ಆಗ್ಲರೂ ಬಂದಿರಲಿಲ್ಲ ಅಂದ್ರೆ ಅವ್ರನ್ನ ಹೊಡೆದು ಸಾಯಿಸ್ಬೇಕು ಅಂತ ನಿರ್ಧಾರ ಆಗಿದ್ರಂತೆ. ಒಂದು ಸರಿ ಸತ್ರ ಇನ್ನ 10-15 ಜನ ಹೆದರ್ಕೋತಾರೆ ಪಾಪ, ಬರೋದಿಲ್ಲ. ತಾಯಂದ್ರು ಅವ್ರ ಮಕ್ಕಳನ್ನ ಈ ತರ ಹೋರಾಟ ಮಾಡೋದಕ್ಕೆ ಕಳಿಸಲ್ಲ. ಇದೇ ರೀತಿ ಮಾಫಿಯಾನೇ ಕಂಟಿನ್ಯೂ ಆಗ್ಬೇಕಾ? ಹಿಂದೂ ಸಾಮ್ರಾಜ್ಯದ ಕೋಟೆ ಅಂತಾರಂತೆ ಬೆಳಗಾವಿನ. ಯಾವ ಹಿಂದೂ ಸಾಮ್ರಾಜ್ಯ, ಯಾವ ಹೋರಾಟಗಾರರನ್ನ ಈ ತರ ನಾಯಿ ಹೊಡೆದಂಗ್ ಹೊಡಿತಾ ಇದ್ದಾರೆ ಅಂದ್ರೆ ಏನ್ರಿ ಇದು ವ್ಯವಸ್ಥೆ? ಯಾವಾಗ ಇದ್ರ ಬಗ್ಗೆ ಧ್ವನಿ ಏರುತ್ತೋ, ಧ್ವನಿ ಏರದ ಸಾಲಲ್ಲ. 307 ಬುಕ್ ಆಗ್ಬೇಕು, ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅಂದಾರಾಗಿ FIR ಆಗ್ಬೇಕು, ಬೇಲ್ ಸಿಗಬಾರ್ದು 6-7 ತಿಂಗಳಿಗೂ. ಇವತ್ತು ಇಲ್ಲಿ ಏನು ಹಿಂದೂ ಕಾರ್ಯಕರ್ತರ ಮೈ ಮುಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಲಾಠಿ ರುಚಿ ತೋರಿಸ್ಬೇಕು ಆ ಗೂಂಡಾಗಳಿಗೆ.
ಗೋಹತ್ಯಾ ನಿಷೇಧ ಕಾನೂನು ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗ ಜಾರಿಗೆ ತಂದಿದೆ. ಆದರೆ ಅದು ವಾಸ್ತವಿಕವಾಗಿ ಅನುಸರಣೆಯಲ್ಲಿಲ್ಲ. ಅದನ್ನು ನಿರಂತರವಾಗಿ ಗೋಕಳ್ಳತನ ಆಗ್ತಾ ಇದೆ, ಗೋ ಹತ್ಯೆ ಆಗ್ತಾ ಇದೆ, ಗೋಮಾಂಸ ಸಪ್ಲೈ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು 48ನೇ ವಿಧಿ ಸಂವಿಧಾನದಲ್ಲೇ ಬರೆದಿದ್ದಾರೆ. ಗೋವು ಮತ್ತು ಕೃಷಿಗೆ ಬೇಕಾದಂಥ ಎಲ್ಲ ಪ್ರಾಣಿಗಳ ರಕ್ಷಣೆ ಆಗಬೇಕು ಅಂತನ್ನುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಬರೆದಿದ್ದಾರೆ. ಆದರೂ ಕೂಡ ಈ ರಾಜಕಾರಣಿಗಳಿಗೆ ತುಷ್ಟೀಕರಣ, ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಮುಸ್ಲಿಮರು ಗೋ ಹತ್ಯೆಗೆ, ಗೋಮಾಂಸ ತಿನ್ನೋಕ್ಕೆ, ಗೋವನ್ನು ಕಡಿಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದೆ. ಸೊ ಈ ಸರ್ಕಾರ ಬರೀ ತುಷ್ಟೀಕರಣ ಅಲ್ಲ, ದೇಶ ಉಳಿಬೇಕಾಗಿದೆ. ಗೋವಿನ ವಂಶ ಉಳಿದರೆ ರೈತ ಉಳಿತಾನೆ, ರೈತ ಉಳಿದ್ರೆ ನಾವು ಉಳಿತೀವಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಇಂಗ್ಳಿಯಲ್ಲಿ ಆದಂಥ ಘಟನೆಯಲ್ಲಿ ನಿನ್ನೆ ನಾವು DC ಒಂದು ಮನವಿ ಕೊಟ್ಟು ಇಂಗ್ಲೀಷ್ ಚಲೋ ಕರೆ ಕೊಟ್ಟಿದ್ದೀವಿ, ನಮ್ಮನ್ನು ಅರೆಸ್ಟ್ ಮಾಡಿದರು, ಬಿಡಲಿಲ್ಲ. ಆದರೆ ನಮ್ಮ ಉದ್ದೇಶ ಏನಿತ್ತು, ಪ್ರಚಾರ ಪ್ರಸಾರ ಮತ್ತು ಚರ್ಚೆ ಆಗಬೇಕಾಗಿತ್ತು. ಯಾವ ರೀತಿಯ ಗೋ ಹತ್ಯೆ ಆಗ್ತಾ ಇರುವಂಥದ್ದನ್ನು ಖಂಡನೆ ಮಾಡಿದಂಥ ಶ್ರೀರಾಮ್ ಸೇನೆ ಸಂಘಟನೆ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು ನಮ್ಮ ವಿಷಯ. ಅಂದರೆ ಇವತ್ತು ನಾವು ಪ್ರತಿಭಟನೆ ಸಕ್ಸಸ್ ಆಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು ನಾನು ಗೋಕಾಕಕ್ಕೆ ಬಂದಿದ್ದೇನೆ, ಬೆಳಗಾವಿ ಜಿಲ್ಲೆ ಗೋಕಾಕ್. ಇಲ್ಲಿ 10 ವರ್ಷದ ನಂತರ ಗ್ರಾಮ ದೇವತೆಯಾದಂಥ ಲಕ್ಷ್ಮೀ ದೇವಿಯ ಜಾತ್ರೆ ನಡೀತಾ ಇದೆ. ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ. ಹಿಂದೂ ಧರ್ಮದಲ್ಲಿ ಜಾತ್ರೆ ಅನ್ನುವಂಥದ್ದು ಸಮಾನತೆ, ಏಕತೆ, ಧಾರ್ಮಿಕತೆಯ ಒಂದು ಭಾವ, ಜಾಗೃತಿ ಅನ್ನುವಂಥದ್ದೇ ಜಾತ್ರೆ ಇದು. ಸೊ ಇಲ್ಲಿ ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ, ಶ್ರೀಮಂತರು, ಬಡವರು ಅನ್ನುವಂಥ ಭೇದ ಇರೋಲ್ಲ. ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ. ನಾನು ದೇವಿಗೆ ಕೇಳ್ಕೊಳ್ಳೋದು, ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಧನ ಸಂಪತ್ತು ನೀಡಿ ಸುಖವಾಗಿ ಇಡು ಅಂತ ಹೇಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಬೇಕಾಗಿದೆ. ಹಲಾಲ್ ಇದು ಮುಸ್ಲಿಮರಿಗೋಸ್ಕರ ಇರುವಂಥ ಅವರ ಧಾರ್ಮಿಕ ಪದ್ಧತಿ. ಅದು ಹಿಂದೂ ಧರ್ಮಕ್ಕೆ ಹಲಾಲ್ಗೆ ಸಂಬಂಧ ಇಲ್ಲ. ಆದರೆ ಇವತ್ತು ಪ್ಯಾಟಿ ಅಂತಂದರೆ ಬಲಿ ಕೊಡ್ತಾರೆ. ಕುರಿ, ಕೋಳಿ ಮತ್ತು ಮೇಕೆಗಳನ್ನು ಬಲಿ ಕೊಡ್ತಾರೆ. ಕುರಿ ನಮ್ಮದು, ಕೋಳಿ ನಮ್ಮದು, ಮೇಕೆ ನಮ್ಮದು. ಜಾತ್ರೆ ಹಿಂದೂಗಳದ್ದು, ದೇವಿ ಹಿಂದೂ ದೇವಿ. ನಾವು ನೈವೇದ್ಯ ಮಾಡೋದು, ನಾವು ಪ್ರಸಾದ ಮಾಡೋದು. ಆದರೆ ಅದನ್ನು ಕೊಯ್ಯೋನು ಒಬ್ಬ ಹಲಾಲ್ ಮುಸ್ಲಿಂ ಅಂತನ್ನುವಂಥವನು ಒಬ್ಬ ಕೊಯ್ತಾನ. ಯಾಕೆ ಮುಸ್ಲಿಂ ಯಾಕೆ ಬೇಕು? ನಮ್ಮ ಹಿಂದೂಗಳಲ್ಲಿ ಕಟಕರಿದ್ದಾರೆ, ಕಲಾಲರಿದ್ದಾರೆ. ಅವರಿಗೆ ಉದ್ಯೋಗ ಕಸ್ಕೊಂಡು ಇವತ್ತು ಮುಸ್ಲಿಮರು ಹಲಾಲ್ ಪದ್ಧತಿಯನ್ನು ನಮ್ಮ ಮೇಲೆ ಹೇರ್ತಾ ಇದ್ದಾರೆ, ಹಿಂದೂಗಳ ಮೇಲೆ ಹೇರ್ತಾ ಇದ್ದಾರೆ. ಸೊ ಇದು ಅಶಾಸ್ತ್ರವಾತು, ಶಾಸ್ತ್ರಬದ್ಧ ಅಲ್ಲ. ಶಾಸ್ತ್ರಕ್ಕೆ ವಿರೋಧ, ದೇವಿಗೆ ವಿರೋಧ, ಹಿಂದೂಕ್ಕೆ ವಿರೋಧ, ಧರ್ಮಕ್ಕೆ ವಿರೋಧ ಇದು. ಸೊ ಇದನ್ನು ಯಾರೂ ಪಾಲಿಸಬಾರದು. ನಮ್ಮ ದೇವಿಯ ಪೂಜೆಯ ಹಿನ್ನೆಲೆಯಲ್ಲಿ ಬಲಿ ಕೊಡುವಂಥದ್ದು ನಮ್ಮ ಹಿಂದೂಗಳೇ ಕತ್ತರಿಸಿದಂಥ ಕುರಿಯ ಮೂಲಕ ಪ್ರಸಾದವನ್ನು, ನೈವೇದ್ಯವನ್ನು ಮಾಡಿ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಲಾಲ್ ನಮಗೆ ಸಂಬಂಧಪಟ್ಟದ್ದಲ್ಲ, ಅದು ಮುಸ್ಲಿಂ ಸಮಾಜಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಯಾರೇ ಹಿಂದೂ ಪರ ಕಾರ್ಯಕರ್ತರು ಗೋ ಸಾಗಾಣಿಕೆ ಹಾಗೂ ಗೋ ಮೋಸ ರಫ್ತು ಮಾಡ್ತಾ ಇದ್ರೆ ಅದನ್ನ ತಡೆಯಲಿಕ್ಕೆ ಹೋದಂಥ ಕಾರ್ಯಕರ್ತರ ಮೇಲೆ ಒಂದು FIR ಹಾಕಿ ಅವರನ್ನು ಸುಮ್ಮನೆ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಆರಕ್ಷಕರು. ಅದಕ್ಕೆ ನೀವೇನು ಹೇಳ್ತೀವಿ? ಆರಕ್ಷಕರು ನ್ಯಾಯವನ್ನು, ಕಾನೂನನ್ನು ಏನಿದೆ ಅದನ್ನು ಪಾಲಿಸಬೇಕು. ಅದು ಬಿಟ್ಟು ಯಾರು ಮಂತ್ರಿಗಳಿದ್ದಾರೆ, ಯಾವ ಸರ್ಕಾರ ಇದೆ, ಅದರ ಬಾಲಂಗೋಚಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಸೊ ಇದರ ಪರಿಣಾಮ ದೇಶದ ಮೇಲಾಗ್ತಾ ಇದೆ, ಧರ್ಮದ ಮೇಲಾಗ್ತಾ ಇದೆ, ಹಿಂದೂಗಳ ಮೇಲಾಗ್ತಾ ಇದೆ.
ಸೊ ಆಕಳ ಹಾಲನ್ನು ಪೊಲೀಸರು ಕುಡಿತಾರೆ, ರಾಜಕಾರಣಿಗಳು ಕುಡಿತಾರೆ. ನೀವೇನು ಕತ್ತೆ ಹುಚ್ಚಿ ಕುಡಿಯೋದಿಲ್ಲ, ಕುಡಿಯೋದಿಲ್ಲ ನೀವು ಕುಡಿಯೋದೇ ಆಕಳ ವಂಶ, ಎಮ್ಮೆ ಇದರೆಲ್ಲ ಹಾಲು ಕುಡಿತೀರಿ. ಇದನ್ನೇ ಇವತ್ತು ಕಸಾಯಿಖಾನೆಗೆ ಇವತ್ತು ಕಟಕರಿ ಕೊಟ್ಟು ಗೋಮಾಂಸ ಸಪ್ಲೈ ಮಾಡೋದು, ಗೋಕಳ್ಳತನ ಮಾಡೋದು, ಅದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರುವಂಥ ಪೊಲೀಸ್ ಇಲಾಖೆಗೆ ಶೋಭೆ ತರುವಂಥದ್ದಲ್ಲ. ನೀವು ಕೂಡ ಈ ದೇಶದಲ್ಲಿ ಬದುಕಬೇಕಾಗಿದೆ. ಸೊ ಈ ನ್ಯಾಯ ಏನಿದೆ, ಕಾನೂನು ಏನಿದೆ, ಅದು ಏನು ಹೇಳುತ್ತೆ ಅದರ ಪ್ರಕಾರ ಪಾಲನೆ ಮಾಡಬೇಕು ಅಂತನ್ನುವಂಥದ್ದು ಪೊಲೀಸ್ ಇಲಾಖೆಗೆ ಹೇಳ್ತೀನಿ. ನೀವು ಮಾಡದೇ ಇದ್ರೆ ನಾವು ಹಿಂದೂ ಸಂಘಟಕರಿದ್ದೇವೆ, ನಾವು ಹಿಡಿಯೋರೆ, ನಾವು ಗೋರಕ್ಷಣೆ ಮಾಡೋರೆ. ನೀವು ಎಷ್ಟು 1000 ಕೇಸ್ ಹಾಕಿದ್ರು ನಮ್ಮ ಗೋಮಾತೆಯನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಹೊಣೆ ಇದು. ನೀವು ಮಾಡದೇ ಇದ್ರೆ ಏನಾಯ್ತು? ನಾವು ಮಾಡ್ತೀವಿ, ಅದನ್ನು ನಾವು ಬಚಾವ್ ಮಾಡ್ತೀವಿ, ನಾವು ರಕ್ಷಣೆ ಮಾಡ್ತೀವಿ. ಆ ಮೂಕ ಪ್ರಾಣಿಗೆ ಬಾಯಿ ಬರೋಲ್ಲ, ಅಳ್ತಾ ಇದೆ, ರಕ್ತ ಸುರಿಸ್ತಿರೋದನ್ನು. ಗೋ ಶಾಪ ತಟ್ಟತ್ತೆ. ಗೋವಿನ ಶಾಪ ಬಹಳ ಕೆಟ್ಟದ್ದು. ಯಾರು ಗೋ ಮಾರಾಟ ಮಾಡ್ತಾರೆ, ಯಾರು ಗೋ ಕಳ್ತನ ಮಾಡ್ತಾರೆ, ಯಾರು ಗೋವನ್ನ ಕಡಿತಾರೆ, ಅದಕ್ಕೆ ಪ್ರೋತ್ಸಾಹ ಯಾರು ಕೊಡ್ತಾರೆ, ಅವರೆಲ್ಲರಿಗೂ ಗೋ ಶಾಪ ತಟ್ಟತ್ತೆ. ಇದೇ ರೀತಿ ಮುಂದುವರೆದ್ರೆ ಯಾವ ಥರ ಹೋರಾಟ? ನೋಡಿ, ಈಗಾಗಲೇ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ, ಈಗ ಮೊನ್ನೆ ಬಕ್ರೀದ್ ಸಮಯದಲ್ಲಿ 3000 ಆಕಳಗಳನ್ನು ರಕ್ಷಣೆ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕೇಸ್ ಹಾಕ್ಕೊಂಡಿದ್ದಾರೆ, ಹೊಡೆತ ತಿಂದಿದ್ದಾರೆ. ಆದರೂ ನಮ್ಮ ಹೋರಾಟ ಬಹಳ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಟಾಸ್ಕ್ ಫೋರ್ಸ್ ಗೋರಕ್ಷಣೆಗೋಸ್ಕರನೇ ವಿಶೇಷವಾದಂಥ ಒಂದು ದಳವನ್ನು ಸಿದ್ಧ ಮಾಡ್ತಾ ಇದ್ದೀವಿ. ಎಲ್ಲ ಈ ದನಗಳ ಸಂತೆಯಲ್ಲಿ ಮತ್ತು ಎಲ್ಲೆಂದೇ ಅಲ್ಲೊಂದು ಪಾಸ್ ಆಗುತ್ತೆ ಎಲ್ಲ ಕಡೆಗೆ ನಮ್ಮ ಈ ಗೋರಕ್ಷಣೆ ಪಡೆ ಕೆಲಸ ಮಾಡುತ್ತೆ ಅಂತನ್ನುವಂಥದ್ದು. ಪ್ರತಿಯೊಂದು ಕಸಾಯಿಖಾನೆಯಲ್ಲೂ ಗೋ ಹತ್ಯೆ ನಡೀತಾ ಇದೆ ಅಂತ ಮಾಹಿತಿ ಪೊಲೀಸರಿಗಿದ್ರೂ ಕೂಡ ಅವರು ಕಣ್ಮುಚ್ಚಿಕೊಳ್ತಿದ್ದಾರೆ. ಅದಕ್ಕೆ ಇನ್ನು ಮುಂದೆ ಏನು ಹೇಳ್ತಾರೆ ಅವರು ಪೊಲೀಸರು? ನೋಡಿ, ಪೊಲೀಸರು ಹಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಪೊಲೀಸರ ಮೇಲೆ ರಾಜಕಾರಣಿಗಳ ಒತ್ತಡ ಇರುತ್ತೆ, ರಾಜಕಾರಣಿಗಳ ಬಾಯಿ ಮುಚ್ಕೊಂಡು ಕೂತ್ಕೊಡ್ರಿ ಅಂತ ಹೇಳ್ತಾರೆ. ನಾನು ಹೇಳೋದು, ಪೊಲೀಸರು ರಾಜಕಾರಣಿಗಳು ನೀವು ಬಾಯಿ ಮುಚ್ಕೊಂಡಿರಿ, ಆದರೆ ನಾವು ರಕ್ಷಣೆ ಮಾಡುವಂಥವ್ರು ನಾವು ಇನ್ನು ಮುಂದೆ ಇಲ್ಲೀಗಲ್, ಕಾನೂನು ಬಾಹಿರ, ಪರ್ಮಿಟ್ ಇಲ್ಲದೆ ಕಸಾಯಿಖಾನೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಹೋಗಿ ನಾವು ನುಗ್ಗೋರು, ಅದನ್ನು ರಕ್ಷಣೆ ಮಾಡೋರು, ಅದನ್ನು ಕಿತ್ತು ಬಿಸಾಕೋರು ಅಂತನ್ನುವಂಥದ್ದು. ಇದಿಷ್ಟು ಮುತಾಲಿಕ್ ಅವರ ಮಾತಾಗಿದ್ದು. ನ್ಯೂಸ್ ಬೆಳಗಾವಿ.